ಸರ್, ಜೆ ಡಿ ಎಸ್ ಅನ್ನು ಅಪ್ಪಿಕೊಂಡು ವಿಜೇಂದ್ರ ಅವರು ಕೆಲ ಕಡೆಯಲ್ಲಿ ತಮ್ಮ ಆಪ್ತರನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಏನಾದರೂ ಬರುತ್ತಾ ಸರ್? ಮೈತ್ರಿ ಧರ್ಮದ ಪಾಲನೆಯ ಮಧ್ಯೆ ನೋಡಿ, ರಾಜಕಾರಣದಲ್ಲಿ ಲಾಭ ನಷ್ಟಗಳನ್ನು ಇವತ್ತು ನಾವು ಅಂದಾಜು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ನನಗಂತೂ ಸ್ಪಷ್ಟತೆ ಇದೆ, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಮಗೆ ಸಾಂದರ್ಭಿಕವಾಗಿ ನಮಗೆ ಹಿನ್ನಡೆ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಆದರೆ ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರ ನೇತೃತ್ವದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದು. ಹಾಗಾಗಿ ಎಲ್ಲವನ್ನು ಕೂಡ ನಾವು ಒಪ್ಕೊಂಡು ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ನಮ್ಮ ಪ್ರತಿಯೊಬ್ಬರು ಕರ್ತವ್ಯ ಇದೆ, ಅದನ್ನು ಎಲ್ಲರೂ ಪಾಲಿಸಬೇಕು, ಅಷ್ಟೇ ಮಾಡಲೇಬೇಕು. ಖಂಡಿತ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಸರ್, ವಿಜೇಂದ್ರ ಅವ್ರ ಸ್ಟ್ರೆಂತ್ ಏನು ಸರ್? ದಕ್ಷತೆ, ಪ್ರಾಮಾಣಿಕತೆ ಮತ್ತು ತಂದೆಯವ್ರ ರೀತಿ ಕೊಟ್ಟ ಮಾತಿನಂತೆ ನಡೆದುಕೊಳ್ತಕ್ಕಂಥ ಒಂದು ಛಾತಿಯನ್ನು ಬೆಳೆಸ್ಕೊಂಡು ಹೋಗಬೇಕಾಗಿರ್ತ ನನ್ನ ಕರ್ತವ್ಯ, ಅದನ್ನು ಮಾಡಿ ತೋರಿಸ್ತೇನೆ. ಹಾಗಾಗಿ ನೋಡಿ, ರಾಜಕಾರಣದಲ್ಲಿ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ಪ್ರಾಮಾಣಿಕತೆನ ಹಿಡ್ಕೊಂಡು ಇಷ್ಟೊಂದು ವಿಶ್ವಾಸದಿಂದ ಇಟ್ಟು ನನಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಮುಂದೆ ಪಕ್ಷನ ಮುನ್ನಡೆಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಹಾಗಾಗಿ ವಿಜೇಂದ್ರ ಅಂತಕ್ಕಂಥದ್ದು ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷನ ಬೆಳೆಸ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಇಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಪಕ್ಷದ ನಾಯಕರಂಗೆ ಕೊಟ್ಟಿದ್ದಾರೆ. ಅದನ್ನು ಬರೋದಿಂದಲೇ ಮಾಡಿ ತೋರಿಸ್ತೇನೆ. ವಿಜೇಂದ್ರ ಅವ್ರ ವೀಕ್ನೆಸ್ ಏನು ಸರ್? ನನ್ನ ವೀಕ್ನೆಸ್ ಅಂತಕ್ಕಂಥ ಬರೋದಿಂದಲೇ ನೋಡಬೇಕು. ಒಂದಂತೂ ಸತ್ಯ, ಪೂಜ್ಯ ತಂದೆಯವರು ಯಡಿಯೂರಪ್ಪನವರಷ್ಟು ತಾಳ್ಮೆ ಇಲ್ಲ. ತಾಳ್ಮೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾದ ಬರೋದಿಂದಲೇ. ಓಕೆ ಸರ್, ಅಮಿತ್ ಶಾ ಮೋದಿ ಅವರ ಇನ್ಸ್ಟ್ರಕ್ಷನ್ ಏನಿದೆ ಸರ್ ತಮಗೆ ಕರ್ನಾಟಕದಲ್ಲಿ ಎಲೆಕ್ಷನ್ ಸಂಬಂಧಪಟ್ಟಾಗೆ? ನೋಡಿ, ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಗಳಿತ್ತು ಕರ್ನಾಟಕ BJP ಮೇಲೆ. ಎಲ್ಲ ಅದು ನೀರು ಪಾಲಾಗೋಯಿತು. ಕೇವಲ ಡಬಲ್ ಡಿಜಿಟಿಗೆ ಬಂದುಬಿಡ್ತು ನಿಮ್ಮ ಇದು. ಈ ಸಲ ನಿರೀಕ್ಷೆ ಏನಿಟ್ಟಿದ್ದಾರೆ ಆ ನಿರೀಕ್ಷೆ ಈಡೇರಿಸ್ತೀರಾ ಅಥವಾ ವಿಧಾನಸಭೆ ಎಲೆಕ್ಷನ್ ಥರನೂ ನಿರೀಕ್ಷೆ ಬಿಡೋ ಪರಿಸ್ಥಿತಿ ಬರುತ್ತಾ ನಿಮ್ಮ ಹೈಕಮಾಂಡ್ಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಫಲಿತಾಂಶ, ಕಹಿ ಘಟನೆಗಳನ್ನು ಮರೆತು, ಎಲ್ಲವನ್ನೂ ಮರೆತು ಕಾರ್ಯಕರ್ತರಲ್ಲಿ ವಿಶ್ವಾಸನ ಮೂಡಿಸ್ತಕ್ಕಂಥ ಕೆಲಸ ನಾನು ಯಶಸ್ವಿಯಾಗಿ ಮಾಡಿದ್ದೇನೆ. ಮತದಾರರು ಕೂಡ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೇಂದ್ರದ ವರಿಷ್ಠರು ರಾಜ್ಯದ ಬಗ್ಗೆ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಹುಸಿಯಾಗೋದಕ್ಕೆ ಬಿಡೋದಿಲ್ಲ. ಖಂಡಿತವಾಗಿ ಅವ್ರು ವಿಧಾನಸಭೆ ಎಲ್ಲ ತಪ್ಪು, ಲೋಕಸಭೆಯಲ್ಲಿ ಆಗಲ್ಲ, ಪ್ರಶ್ನೆನೇ ಇಲ್ಲ ಅಂದೆ. ಖಂಡಿತ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಮಿತ್ರ ಪಕ್ಷ ಆಗಿರ್ತಕ್ಕಂಥ JDS ವಿಲ್ ಹ್ಯಾವ್ 100% ಸ್ಟ್ರೈಕ್ ರೇಟ್. ಎಲ್ಲ ಕ್ಷೇತ್ರಗಳು ಕೂಡ ನಾವು ಗೆಲ್ತೇವೆ. ನನ್ನ ಕೊನೆ ಪ್ರಶ್ನೆ, ವೈ ಮೋದಿ? ಇಡೀ ವಿಶ್ವವೇ ಒಪ್ಕೊಂಡಿದೆ ಮೋದಿ ಅಂತಕ್ಕಂಥದ್ದು. ಆ ಮೋದಿ ನಾಯಕತ್ವನ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಒಪ್ಕೊಂಡಿರ್ತಕ್ಕಂಥದ್ದು. ಇಟ್ಸ್ ಅ ಪ್ರೂವ್ಡ್ ಲೀಡರ್ಶಿಪ್. ಎ ಲೀಡರ್, ಎ ಪ್ರೈಮ್ ಮಿನಿಸ್ಟರ್ ಹೂ ಹ್ಯಾಸ್ ಅ ವಿಷನ್, ಎ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ಅ ಡೈನಮಿಕ್. ಕೇವಲ ಮಾತನಾಡ್ತಕ್ಕಂಥದ್ದಲ್ಲ, ಅವ್ರು ಹೇಳಿರ್ತಕ್ಕಂಥ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿ. ಹಾಗಾಗಿ ಇಡೀ ವಿಶ್ವ ಇವತ್ತು ಒಪ್ಕೊಂಡಿದೆ. ಅಂಥ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಇವತ್ತು. ಓಕೆ ವಿಜೇಂದ್ರ ಅವರು, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.